ಸೊ ಇವತ್ತಿನ ವಿಡಿಯೋ ಬಂದು ಕೂದಲು ನಿಮಗೆ ಉದ್ದ ಬೆಳೀತಾ ಇಲ್ಲ, ಕಪ್ಪಾಗಿ ಬೆಳೀತಾ ಇಲ್ಲ, ಮತ್ತು ತುಂಬ ಏರ್ ಫಾಲ್ ಆಗ್ತಾ ಇದೆ ಅಂದರೆ ನಾನಿವತ್ತು ಹೇಳೋ ಕೆಲವೊಂದು ಟಿಪ್ಸ್ನ ನಿಮ್ಮ ಏರ್ ಆಯಿಲಲ್ಲಿ ಯೂಸ್ ಮಾಡಿ. ಇದರಿಂದ ಕೂದಲು ಬೇಗ ಬೆಳೆಯುತ್ತೆ, ಹಾಗೆ ಕಪ್ಪಾಗಿ ಕೂಡ ಬೆಳೆಯುತ್ತೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಈಸ್ ಯಶಸ್ವಿನಿ ಲೋಕೇಶ್. ಎಲ್ಲರೂ ಹೇಗಿದ್ದೀರಾ, ಆರಾಮಾಗಿದ್ದೀರಾ ಅಂತ ಅನ್ಕೊಂತೀನಿ. ಸೊ ಇವತ್ತಿನ ವಿಡಿಯೋ ಬಂದು ಕೂದಲು ಬಗ್ಗೆ. ನಿಮಗೆ ಸಾಕಷ್ಟು ಜನಕ್ಕೆ ಇರೋ ಪ್ರಾಬ್ಲಮ್ ಅಂದರೆ ಏರ್ ಫಾಲ್ ತುಂಬ ಆಗ್ತಾ ಇದೆ, ಕೂದಲು ಬೆಳೀತಾ ಇಲ್ಲ, ಮತ್ತು ಕೂದಲು ಕಪ್ಪಾಗಿಲ್ಲ. ಸೊ ಇದಕ್ಕೋಸ್ಕರ ಇವತ್ತು ನಾನು ಸಣ್ಣ ಟಿಪ್ಸ್ನ ತೊಗೊಂಡು ಬಂದಿದ್ದೀನಿ. ಇದನ್ನು ಮರಿದೆ ನಿಮ್ಮ ಏರ್ ಆಯಿಲಲ್ಲಿ ಈ ಸಣ್ಣ ಟಿಪ್ಸ್ನ ಫಾಲೋ ಅಪ್ ಮಾಡ್ತಾ ಬನ್ನಿ. ನಿಮ್ಮ ಕೂದಲು ಉದ್ದ ಬೆಳೆಯುತ್ತೆ, ಹಾಗೆ ದಟ್ಟವಾಗಿ ಬೆಳೆಯುತ್ತೆ. ಸೊ ಫಸ್ಟ್ ಟಿಪ್ ಬಂದು ನಿಮಗೆಲ್ಲ ಎಳ್ಳೆಣ್ಣೆ ಗೊತ್ತು, ಬಿಳಿ ಎಳ್ಳಿನ ಎಳ್ಳೆಣ್ಣೆ ಇದು. ಸೊ ಇದನ್ನ ನೀವು ಎಣ್ಣೆಯಲ್ಲಿ ಯೂಸ್ ಮಾಡಬೇಕಾಗತ್ತೆ 2-3 ಸ್ಪೂನ್. ಅಕಸ್ಮಾತ್ ನೀವು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಅದ್ರ ಜೊತೆ ಈ ಎಣ್ಣೆನ ಯೂಸ್ ಮಾಡಿ ನಿಮ್ಮ ಹೇರ್ ಆಯಿಲನ್ನು ಮಾಡಿ. ಬಿಳಿ ಎಳ್ಳೆಣ್ಣೆ ಬಂದು ಇಂದಿನ ಕಾಲದಿಂದಲೂ ಯೂಸ್ ಮಾಡ್ತಿದ್ರು, ಅವಾಗೆಲ್ಲ ಇದನ್ನ ಸಾಕಷ್ಟು ಯೂಸ್ ಮಾಡ್ತಿದ್ರು. ಬರ್ತಾ ಬರ್ತಾ ಅದನ್ನ ಯೂಸ್ ಮಾಡೋದನ್ನ ಕಮ್ಮಿ ಮಾಡಿದ್ದಾರೆ. ಬಟ್ ನಿಮ್ಗೆ ಗೊತ್ತಿಲ್ಲ, ಇದರಿಂದ ತುಂಬಾ ಯೂಸ್ಫುಲ್ ಆಗಿದೆ. ಸೊ ಈ ಬಿಳಿ ಎಳ್ಳು ಬಂದು ನಿಮ್ಮ ಕೂದಲು ಉದ್ದ ಬೆಳೆಯೋಕ್ಕೆ ಹಾಗೆ ಹೇರ್ ಫಾಲ್ನ ಕಮ್ಮಿ ಮಾಡೋದಕ್ಕೆ ತುಂಬಾ ಒಳ್ಳೆ ರೆಮಿಡಿ. ಸೊ ನೀವು ಯಾವುದೇ ರೀತಿಯಾದ ಹೇರ್ ಆಯಿಲ್ನ ಪ್ರಿಪೇರ್ ಮಾಡಿಕೊಂಡ್ರೆ ಅದರಲ್ಲಿ ಈ ಬಿಳಿ ಎಳ್ಳಿನ ಎಣ್ಣೆನ 1-2 ಸ್ಪೂನ್ ಅಷ್ಟು ಆ್ಯಡ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸೊ ನೆಕ್ಸ್ಟ್ ಬಂದು ಕರ್ಬೇವಿನ ಎಲೆ. ಇದು ಕರ್ಬೇವಿನಲ್ಲಿ ಹೆಚ್ಚಾಗಿ ಬೀಟಾ ಕೆರೋಟಿನ್ ರಿಚ್ ಆಗಿರುತ್ತೆ, ಹಾಗೆ ಪ್ರೋಟೀನ್ಸ್ ಜಾಸ್ತಿ ಇರುತ್ತೆ. ಅದರಿಂದ ನಿಮ್ಮ ಕೂದಲು ಜಾಸ್ತಿ ಬೆಳೆಯುತ್ತೆ. ನಿಮಗೆ ಕೂದಲು ಬೆಳೀತಾ ಇಲ್ಲ, ತುಂಬ ಹೇರ್ ಫಾಲ್ ಆಗ್ತಾ ಇದೆ ಅಂದರೆ ಈ ಕರ್ಬೇವು ಎಲೆನ ನಿಮ್ಮ ಆಯಿಲಲ್ಲಿ 4 to 5 ಲೀವ್ಸ್ನ ಹಾಕಿ ಕುದಿಸಿ ಅದನ್ನು ನೀವು ಆಯಿಲ್ಗೆ ಅಪ್ಲೈ ಮಾಡ್ಬೋದು. ಅಥವಾ ಇದ್ರ ಎಲೆಗಳಿಂದ ಪೇಸ್ಟ್ ಮಾಡಿ ನಿಮ್ಮ ಕೂದಲಿಗೆ ಹೇರ್ ಪ್ಯಾಕ್ ಥರನೂ ಅಪ್ಲೈ ಮಾಡ್ಬೋದು. ಬಂದು ಸಾಸಿವೆ ಎಣ್ಣೆ. ಸೊ ಮಸ್ಟರ್ಡ್ ಆಯಿಲ್ ಅಂತಾರಲ್ಲ, ಇದು ಒಂಥರ ನ್ಯಾಚುರಲ್ ಕಂಡೀಷ್ನರ್ ಇದ್ದಂಗೆ ನಿಮ್ಮ ಕೂದಲಿಗೆ ಒಳ್ಳೆ ಕಂಡೀಷ್ನರಿಂಗ್ ಕೊಡುತ್ತೆ. ನೀವು ಕಂಡೀಷ್ನರ್ ಯೂಸ್ ಮಾಡ್ತೀರಲ್ಲ, ಸೇಮ್ ಅದೇ ಥರನೇ ನಿಮ್ಮ ಕೂದಲನ್ನ ಸಾಫ್ಟ್ ಆಗಿ ಸಿಲ್ಕಿ ಮಾಡುತ್ತೆ. ಇದರಲ್ಲಿ ಆಲ್ಫಾ ಫ್ಯಾಟಿ ಆಸಿಡ್ಸ್ ಜಾಸ್ತಿ ಇರೋದ್ರಿಂದ ನಿಮ್ಮ ಕೂದಲನ್ನ ಹೈಡ್ರೇಟ್ ಮಾಡುತ್ತೆ. ಸೊ ಯಾರಿಗೆಲ್ಲ ತಲೆ ಬುಡ ಅಂದರೆ ಸ್ಕಾಲ್ಪಲ್ಲಿ ಬೇಗ ಡ್ರೈನೆಸ್ ಆಗಿ ಡ್ಯಾಂಡ್ರಫ್ಸ್ ಬರ್ತಾ ಇರುತ್ತೆ, ಅಥವಾ ಆಯಿಲಿ ತುಂಬ ಜಾಸ್ತಿ ಆಗಿ ಡ್ಯಾಂಡ್ರಫ್ ಜಾಸ್ತಿ ಆಗುತ್ತೆ, ಅದನ್ನ ಇದು ಕಮ್ಮಿ ಮಾಡುತ್ತೆ. ಸೊ ನಿಮ್ಮ ಕೂದಲನ್ನ ಬುಡದಿಂದ ಅಂದರೆ ರೂಟಿಂದ ಸ್ಟ್ರಾಂಗ್ ಮಾಡಿ ಕೂದಲನ್ನ ಜಾಸ್ತಿ ಬೆಳೆಸುತ್ತೆ. ಒಂದು ಬಾಡಿ ಲೋಷನ್ ಹೇಗೆ ನಿಮ್ಮ ಬಾಡಿನ ಹೈಡ್ರೇಟ್ ಮಾಡುತ್ತೆ, ಮಾಯಿಶ್ಚರೈಸಿಂಗ್ ಕೊಡುತ್ತೆ, ಅದೇ ರೀತಿ ಈ ಸಾಸಿವೆ ಆಯಿಲ್, ಮಸ್ಟರ್ಡ್ ಆಯಿಲ್ ಕೂದಲಿಗೆ ಹೈಡ್ರೇಟ್ ಮಾಡುತ್ತೆ, ಹಾಗೆ ಒಳ್ಳೆ ಮಾಯಿಶ್ಚರೈಸ್ ಟೈಪಲ್ಲಿ ವರ್ಕ್ ಆಗುತ್ತೆ. ಸೊ ಆವಾಗ ನಿಮ್ಮ ಕೂದಲು ಈ ಫ್ರೀಝಿ ಆಗಿ ಕಾಣಿಸೋದು, ತುಂಬ ರಫ್ ಆಗೋದು ಅದೆಲ್ಲ ಕಮ್ಮಿ ಆಗುತ್ತೆ. ಕೂದಲು ಒಂದು ಶೈನಿಂಗ್ ಆಗಿ ಕಪ್ಪಾಗಿ ಬೆಳೆಯೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನೀವೇನಾದರೂ ಹೇರ್ ಆಯಿಲ್ನ ಯೂಸ್ ಮಾಡ್ತಿದ್ದೀರಾ ಅಂದರೆ ಅದರಲ್ಲಿ ಈ ಮಸ್ಟರ್ಡ್ ಆಯಿಲ್ನ 1 ಸ್ಪೂನ್ ಅಥವಾ 2 ಸ್ಪೂನ್ ಅಷ್ಟು ಯೂಸ್ ಮಾಡ್ಕೊಂಡು ಆಯಿಲಿಂಗ್ನ ಮಾಡ್ಕೊಂಡು ಮಸಾಜ್ ಮಾಡ್ಕೋಬೋದು. ಮಸ್ಟರ್ಡ್ ಆಯಿಲ್ನ ನೀವು ಜಾಸ್ತಿ ಪ್ರಮಾಣದಲ್ಲಿ ನಿಮ್ಮ ಕೂದಲಿಗೆ ಅಪ್ಲೈ ಮಾಡಬೇಡಿ, ಅದು ಸ್ವಲ್ಪ ತಿಕ್ಕಾಗಿರೋದ್ರಿಂದ ನಿಮಗೆ ಹೇರ್ ವಾಶ್ ಮಾಡೋದಕ್ಕೆ ಕಷ್ಟ ಆಗುತ್ತೆ, ಹಾಗೆ ಒಂದೇ ವಾಶ್ನಲ್ಲಿ ಅದು ತಲೆಯಿಂದ ಆಯಿಲ್ ಹೋಗಲ್ಲ. ಸೊ ಹಾಗಾಗಿ ನೀವು ಯಾವುದಾದ್ರು ಕೊಕೊನೆಟ್ ಆಯಿಲ್, ನೀವು ಯಾವ ಆಯಿಲ್ ಯೂಸ್ ಮಾಡ್ತೀರಾ ಅದ್ರ ಜೊತೆ ಈ ಮಸ್ಟರ್ಡ್ ಆಯಿಲ್ನ 2-3 ಸ್ಪೂನ್ ಯೂಸ್ ಮಾಡ್ಕೊಂಡು ಆಯಿಲಿಂಗ್ನ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಬಂದು ದಾಸವಾಳದ ಹೂವು ಅಂದರೆ ಹೈಬಿಸ್ಕಸ್ ಫ್ಲವರ್ಸ್. ಇದನ್ನು ಕೂಡ ನೀವು ಏರ್ ಗ್ರೋತಲ್ಲಿ ಯೂಸ್ ಮಾಡ್ಕೋಬೋದು, ಇದು ತುಂಬ ಯೂಸ್ಫುಲ್. ಹೈಬಿಸ್ಕಸ್ ಫ್ಲವರಲ್ಲಿ ವಿಟಮಿನ್ ಸಿ, ಆ್ಯಂಟಿ ಆಕ್ಸೈಡ್ಸ್, ಫೈಬರ್ಸ್, ಅಮಿನೋ ಆ್ಯಸಿಡ್ಸ್ ಜಾಸ್ತಿ ಇರೋದ್ರಿಂದ ನಿಮ್ಮ ಕೂದಲು ಬೆಳವಣಿಗೆಲಿ ಇದು ತುಂಬ ಹೆಲ್ಪ್ ಮಾಡುತ್ತೆ. ಅದರಲ್ಲೂ ನಿಮಗೆ ಹೈಬಿಸ್ಕಸ್ ಫ್ಲವರ್ಸ್ ಬಂದು ವೆರೈಟೀಸ್ ಕಲರ್ಸಲ್ಲಿ ಸಿಗುತ್ತೆ, ವೈಟ್ ಕಲರ್ ಮತ್ತು ಕೆಂಪುದು. ಇವೆರಡೂ ತುಂಬ ಯೂಸ್ಫುಲ್. ಜಾಸ್ತಿ ನಿಮ್ಗೇನಾದ್ರೂ ಕೂದಲು ಡ್ಯಾಂಡ್ರಫ್ ಆಗ್ತಾ ಇದೆ ಮತ್ತು ಕೂದಲಲ್ಲಿ ಜಾಸ್ತಿ ಒಟ್ಟು ವೈಟ್ ಪ್ಯಾಚಸ್ ಆಗ್ತಾ ಇರುತ್ತೆ ಸ್ಕಾಲ್ಪಲ್ಲಿ, ಸೊ ಅದು ಮತ್ತು ಡ್ಯಾಂಡ್ರಫ್ಗೆ ವೈಟ್ ದಾಸವಾಳ ಹೂವು ಅಂತ ಬರುತ್ತೆ, ಬಿಳಿ ದಾಸವಾಳ ಹೂವು, ಅದು ತುಂಬ ಹೆಲ್ಪ್ ಮಾಡುತ್ತೆ. ಅದನ್ನು ನೀವು ಡೈರೆಕ್ಟಾಗಿ ಆ ಹೂವನ್ನು ಪೇಸ್ಟ್ ಮಾಡ್ಕೊಂಡು ನಿಮ್ಮ ಕೂದಲಿಗೆ ಅಪ್ಲೈ ಮಾಡಿಕೊಂಡ್ರೆ ಆ ವೈಟ್ ಪ್ಯಾಚಸ್ ಮತ್ತು ಡ್ಯಾಂಡ್ರಫ್ ಕಮ್ಮಿ ಆಗುತ್ತೆ. ತುಂಬ ಹೇರ್ ಫಾಲ್ ಆಗ್ತಿದೆ, ಕೂದಲು ಬೆಳೀತಾ ಇಲ್ಲ ಅಂದರೆ ಈ ನಾರ್ಮಲ್ ಆಗಿ ದಾಸವಾಳ ಹೂವು ಬರುತ್ತಲ್ಲ ಕೆಂಪು ಕಲರ್, ಅದನ್ನು ನೀವು ಬಿಸಿಲಲ್ಲಿ ಒಣಗಿಸಿ ಪೌಡ್ರ್ ಮಾಡಿ ನೀವು ಯೂಸ್ ಮಾಡೋ ಆಯಿಲಲ್ಲಿ 1-2 ಸ್ಪೂನ್ ಅಷ್ಟು ಹಾಕ್ಕೊಂಡು ನಿಮ್ಮ ಕೂದಲಿಗೆ ಅಪ್ಲೈ ಮಾಡ್ಬೋದು.
ಸೊ ನೀವೇನಾದ್ರೂ ದಾಸವಾಳ ಹೂವನ್ನ ಬಿಸಿಲಲ್ಲಿ ಒಣಗಿಸಿ ಅದ್ರ ಪೌಡ್ರ್ ಮಾಡೋದಕ್ಕೆ ಆಗ್ತಿಲ್ಲ ಅಂದರೆ ನಿಮಗೆ ರೆಡಿಮೇಡ್ ದಾಸವಾಳ ಹೂವದ ಪೌಡ್ರ್ ಸಿಗುತ್ತೆ ಆಯುರ್ವೇದಿಕ್ ಸೆಂಟರ್ಸಲ್ಲಿ, ಅದನ್ನು ತಗೋಬೋದು. ಅಥವಾ ನೀವು ಆಯಿಲ್ನ ರೆಡಿ ಮಾಡ್ತಾ ಇರಬೇಕಾದ್ರೆ ನೀವು ಡೈರೆಕ್ಟಾಗಿ ದಾಸವಾಳದ ಹೂಗಳು ಬರುತ್ತಲ್ಲ, ಹೂಗಳು ಮತ್ತು ಎಲೆಗಳು, ಅದನ್ನೇ ಡೈರೆಕ್ಟಾಗಿ ಹಾಕಿ ನೀವು ಬಾಯ್ಲ್ ಮಾಡ್ಕೋಬೋದು. ಎರಡು ರೀತಿಯಲ್ಲೂ ನೀವು ಮಾಡ್ಕೋಬೋದು. ನಿಮಗೆ ಈ ದಾಸವಾಳ ಹೂವು ಯೂಸ್ ಮಾಡೋದ್ರಿಂದ ನಿಮ್ಮ ಕೂದಲು ಸಾಫ್ಟಾಗಿ ಮತ್ತು ಉದ್ದ ಬೆಳೆಯುತ್ತೆ. ಸೊ ನೆಕ್ಸ್ಟ್ ಬಂದು ನಲ್ಲಿಕಾಯಿ, ಆಮ್ಲ ಅಂತ ಕರಿತೀರ, ನಿಮಗೆ ಗೊತ್ತು. ಸೊ ಇದನ್ನಂತೂ ತುಂಬ ಜನ ನೀವು ಇದ್ರದ್ದು ಜ್ಯೂಸ್ ಮಾಡಿ ಕುಡಿತೀರ ಕೂದಲು ಬೆಳಿಬೇಕು ಅಂತ. ಹಾಗೆ ಇದರಲ್ಲಿ ಪೇಸ್ಟ್ ಕೂಡ ಮಾಡಿ ಕೂದಲಿಗೆ ಅಪ್ಲೈ ಮಾಡ್ತೀರಾ, ಕೂದಲು ಬೇಗ ಬೆಳೀಲಿ ಅಂತ. ಇದನ್ನು ಎರಡು ರೀತಿಯಲ್ಲೂ ನೀವು ಯೂಸ್ ಮಾಡ್ಬೋದು. ಆಮ್ಲದಲ್ಲಿ ಬಂದು ತುಂಬ ಆ್ಯಂಟಿ ಮೈಕ್ರೋಬಿಕ್ ಆಕ್ಟಿವಿಟೀಸ್ ಇರೋದ್ರಿಂದ ನಿಮ್ಮ ಸ್ಕಾಲ್ಪಲ್ಲಿ ಯಾವುದಾದ್ರು ಇನ್ಫೆಕ್ಷನ್ಸ್ ಆಗ್ತಾ ಇದ್ರೆ, ಇಚ್ಚಿಂಗ್ ಇದ್ದರೆ ಅದನ್ನು ಕಮ್ಮಿ ಮಾಡುತ್ತೆ. ಹಾಗೆ ನಿಮ್ಮ ಸ್ಕಾಲ್ಪ್ನ ಪ್ಯೂರಿಫೈ ಮಾಡುತ್ತೆ. ಸೊ ಯಾವುದೇ ರೀತಿಯಾದ ಇಂಪ್ಯೂರಿಟೀಸ್ ಇದ್ದರೆ, ಅಂದರೆ ಧೂಳಿದ್ರೆ ಆ ಧೂಳಿಂದ ನಿಮ್ಮ ತಲೆಯಲ್ಲಿ ಡ್ಯಾಂಡ್ರಫ್ ಆಗ್ತಾ ಇದೆ ಅಂದರೆ ಅದನ್ನು ಕೂಡ ಕಮ್ಮಿ ಮಾಡುತ್ತೆ. ಸೊ ಇದು ಸಿಟ್ರಸ್ ಫ್ರೂಟ್ ಅಂತಲೂ ಕರೀತಾರೆ. ಅಂದರೆ ಇದರಲ್ಲಿ ಸಿಟ್ರಸ್ ಇರುತ್ತೆ, ಆ ಹುಳಿ ಅಂಶ ಇರೋದ್ರಿಂದ ನಿಮಗೆ ಡ್ಯಾಂಡ್ರಫ್ ಆಗ್ತಾ ಇದ್ರೆ ಅದನ್ನು ಕಮ್ಮಿ ಮಾಡುತ್ತೆ. ಕೂದಲು ಬೆಳೆಯೋದ್ರಲ್ಲಂತೂ ಇದು ತುಂಬ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ. ಸೊ ನೀವೇನಾದ್ರು ನಿಮ್ಮ ಆಯಿಲ್ನ ರೆಡಿ ಮಾಡ್ಕೋತಾ ಇದ್ದೀರಾ ಅಂದರೆ ಈ ಆಮ್ಲ ನಲ್ಲಿಕಾಯಲ್ಲಿ 1 ಅಥವಾ 2 ಪೀಸ್ ಮಾಡಿ ನಿಮ್ಮ ಎಣ್ಣೆಯಲ್ಲಿ ಬೆರೆಸಿ ಅದನ್ನು ಕಾಯಿಸ್ಬಿಟ್ಟು ನೀವು ಕೂದಲಿಗೆ ಅಪ್ಲೈ ಮಾಡ್ಬೋದು. ಡೈಲಿ ನೀವು ನಲ್ಲಿಕಾಯಿ ಜ್ಯೂಸ್ನ ಸೇವಿಸೋದ್ರಿಂದ ನೀವು ಕೂದಲು ಬೆಳೆಯೋದಕ್ಕೆ ಇನ್ನಷ್ಟು ಹೆಲ್ಪ್ ಆಗುತ್ತೆ. ಸೊ ನೀವು ಈ ನಲ್ಲಿಕಾಯಿ ಏರ್ ಪ್ಯಾಕ್ ರೆಡಿ ಮಾಡಿ ಕೂದಲಿಗೆ ಅಪ್ಲೈ ಮಾಡಿದ್ರು ಕೂದಲು ಚೆನ್ನಾಗಿ ಬೆಳೆಯುತ್ತೆ. ಹಾಗೆ ಅದ್ರ ಜ್ಯೂಸ್ ಕೂಡ ಕುಡಿದ್ರೂ ಕೂದಲು ಚೆನ್ನಾಗಿ ಬೆಳೆಯುತ್ತೆ. ಸೊ ಇದು ನೀವು 2 ಥರನೂ ಯೂಸ್ ಮಾಡ್ಕೋಬಹುದು. ಸೊ ನಾನು ಇಷ್ಟು ಟಿಪ್ಸ್ ಹೇಳಿದ್ದೀನಲ್ವಾ, ಇವಾಗ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಯಾವುದನ್ನು ಯೂಸ್ ಮಾಡೋದು ಅಂತ. ನೀವು ಏನು ಯೋಚನೆ ಮಾಡಬೇಕಾಗಿಲ್ಲ. ನಿಮ್ಮ ಹೇರ್ ಆಯಿಲ್ನ ನೀವು ರೆಡಿ ಮಾಡ್ಕೋಬೇಕಾದ್ರೆ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಸ್ವಲ್ಪ ಹಾಕ್ಕೊಂಡು ನಿಮ್ಮದೇ ಆದ ಒಂದು ಹರ್ಬಲ್ ಹೇರ್ ಆಯಿಲ್ನ ರೆಡಿ ಮಾಡ್ಕೋಬೋದು. ನಾನು ಆಲ್ರೆಡಿ ನಿಮಗೆ ಹೇರ್ ಆಯಿಲ್ನ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸಿದ್ದೀನಿ. ಸೊ ಆ ವಿಡಿಯೋ ನೀವು ನೋಡಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಹಾಗೆ ಹೈ ಕಾರ್ಡಲ್ಲೂ ಕೊಟ್ಟಿರ್ತೀನಿ, ನೋಡಿ. ಸೊ ಇವಾಗ ನಿಮಗೆ ಗೊತ್ತಾಯ್ತಲ್ವಾ ನಿಮ್ಮ ಹೇರ್ ಆಯಿಲಲ್ಲಿ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ನ ನೀವು ಯೂಸ್ ಮಾಡಿಕೊಂಡ್ರೆ ನಿಮಗೆ ಎಷ್ಟು ಬೆನಿಫಿಟ್ಸ್ ಸಿಗುತ್ತೆ ಅಂತ. ಸೊ ನೀವು ನೆಕ್ಸ್ಟ್ ಟೈಮ್ ನಿಮ್ಮ ಹೇರ್ ಆಯಿಲ್ನ ರೆಡಿ ಮಾಡ್ಕೋಬೇಕಾದ್ರೆ ಈ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊಂಡು ಹೇರ್ ಆಯಿಲ್ನ ರೆಡಿ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸೊ ಈ ಸಣ್ಣ ಟಿಪ್ಸ್ ನಿಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ಈ ವಿಡಿಯೋಗೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ. ನೀವು ಎಷ್ಟು ಸಪೋರ್ಟ್ ಮಾಡ್ತೀರೋ ಅಷ್ಟು ನನಗೆ ವೀಡಿಯೋಸ್ ಮಾಡೋದಕ್ಕೆ ಎನ್ಕರೇಜ್ ಆಗುತ್ತೆ. ಸೊ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಹಾಗೆ ಸಬ್ಸ್ಕ್ರೈಬ್ ಆಗೋದು ಕೂಡ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.